ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರೋಂಗಿತ್ತು ಅಂದ್ರೆ ಅಮೆರಿಕದವ್ರಿಗೆ ಲಕ್ಷ್ಮಿ ಅಂದ್ರಂತಾನೆ ಯಾರು ಗೊತ್ತಿಲ್ಲ. ಜಪಾನ್ ದೇಶದವರಿಗೆ ಲಕ್ಷ್ಮಿ ಅಂದ್ರೆ ಯಾರು ಗೊತ್ತಿಲ್ಲ. ಎಲ್ಲರೂ ಹೋಗಿ ಅಮೆರಿಕದಲ್ಲಿ ಕೇಳ್ರಿ ಲಕ್ಷ್ಮಿ ಯಾರು ಅಂತ ಗೊತ್ತು. ಹೂ ಇಸ್ ಲಕ್ಷ್ಮಿ? ಇಟ್ ಇಸ್ ಜೂಲಿ ಲಕ್ಷ್ಮಿ. ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳಂತ. ಮಣ್ಣು ದೇವರು ದೇವರಲ್ಲ, ಕಂಚಿ ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ. ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದನೋ? ಯಾವ ಗಣಪತಿ ದೇವರು ಅಂತಾವ? ಹೆಂಗ್ರಿ ಗಣಪತಿ ದೇವ್ರ ಆಗ್ತಾನ? ನೀವು ದೇಹ ನೋಡಿದ್ರೆ ಮನುಷ್ಯರದು, ತಲೆ ನೋಡಿದ್ರೆ ಅವನೆಂತ ಸೈಂಟಿಫಿಕ್ ಇರ್ಬೋದು. ಮೊದಲನೇ ದೇವರು ಜೋಡಿಸ್ತಾನ. ಕೊಲ್ಲೂರು ಸುತ್ತಾರ ನೋಡ್ರಿ ಈ ನವರಾತ್ರಿಗೆ 4 ಗಂಟೆಗೆ ಎದ್ದು ಹೋಗ್ತಾರೆ. ಉದೋ 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 ನಾಮಿನೇಷನ್ ಫೈಲ್ ಮಾಡಕ್ ಹೋಗಿದ್ರು. ಹೋಗಿದಂತ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ರು. ದರ್ಶನಕ್ಕೆ ಹೋದ ಕೂಡಲೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದ ಕೂಡಲೇ ಅಲ್ಲಿರ್ತಕ್ಕಂಥ ಪೂಜಾರಿಗಳದ್ರು, ಈಗ ತಾನೇ ಶ್ರೀನಿವಾಸ ಪದ್ಮಾವತಿಯನ್ನು ಮಲಗಿಸಿ ನಾವು ಶಯನೋತ್ಸವ ಮುಗಿಸಿ ಪರದೆಯನ್ನು ಬಿಟ್ಟು ಅವರಿಬ್ಬರನ್ನು ಬಾಗಿಲು ಹಾಕಿಕೊಂಡು ಬಂದಿದ್ದೇವೆ. ನಮ್ಮಂಗ ದೇವರು ಮಲಗ್ತಾವ್ರಿ, ಹನಿಮೂನ್ ಮಾಡ್ತಾವು. ಗೌಡ್ನ ಹೆಂಡತಿ ದ್ಯಾಮವನು ಆದ್ಲಾ, ದುರ್ಗವನು ಆದ್ಲಾ. ಇರ್ಲಿ, ದ್ಯಾಮವನು ಇರ್ಲಿ, ದುರ್ಗವನು ಇರ್ಲಿ, ಕಾಟವನು ಇರ್ಲಿ, ಬೀರವನು ಇರ್ಲಿ, ಅವು ನಮ್ಮ ದೇವರುಗಳು ಅಂತ ಇಟ್ಕೊಬಿಡೋಣ. ಈ ಹೆಣ್ಣು ಮಕ್ಕಳು ಸೋಮವಾರ ಸೋಮೇಶ್ವರನ ಪೂಜೆ, ಮಂಗಳವಾರ ಮಂಗಳಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ, ಶನಿವಾರ ಶನಿಮಾತ್ಮನ ಪೂಜೆ, ಭಾನುವಾರ ರಜಾ. ಅದಕ್ಕಾಗಿ ಎಲ್ಲ ದೇವರಿಗೂ ರಜಾ. ಸಮಾಜವನ್ನು ಕಟ್ಟಲಿಕ್ಕೆ ಹೊರಟವರಿಗೆ ಒಂದು ಮಾತನ್ನು ಕೇಳ್ತಾನೆ. ಇವತ್ತು ಇಸ್ಲಾಂ ಸಮಾಜರು ಈ ದೇಶವನ್ನು ಕಟ್ಟಿದ್ದಾರೆ. ನಮಾಜ್, ರೋಜಾ, ಜಕಾತ್, ಹಜ್ಜಿನ ಆಧಾರದ ಮೇಲೆ, ಪ್ರವಾದಿ ಮಹಮ್ಮದ್ ಪೈಗಂಬರ ಕುರಾನಿನ ಆಧಾರದ ಮೇಲೆ ಎಲ್ಲ ಕಾಯಕವನ್ನು ಮಾಡ್ತಾರೆ ಇಸ್ಲಾಂ ಧರ್ಮದವರು. ಎಲ್ಲಾದರೂ ಒಂದು ಕಡೆ ಅವರು ಸರಾಯಿ ಅಂಗಡಿ ತೆಗೆದಿರೋದು ನೋಡಿದಿರೋ? ಅಲ್ಲಾ ವೈನ್ ಸ್ಟೋರ್ ನೋಡಿದಿರೋ? ಶಿವ ಬಾರ್ ಅಂಡ್ ರೆಸ್ಟೋರೆಂಟ್ ನೋಡಿದಿರೋ? ಸೊಂಡಿ ಗಣಪ 4 ದಿವಸ 5 ದಿವಸ 6 ದಿವಸ ಇಡುದ್ರೆ ಮುಗಿದ ಮೇಲೆ ತಲೆ ತೆಡೆ ಮಾಡಿ ಹೊಳ್ಯಾಗ ಬ್ಯಾವಾಗ ಹೋಗಿ ಕೆರೆಯಾಗ ಹೋಗಿ ಒಗದು ಬರೋದು. ಒಬ್ಬನ ಬರಲಿಲ್ಲ. ಆ ಗಿಡ್ಡು ವೀರಭದ್ರನ ಕರ್ಕೊಂಡು ಬಂದವ. ವೀರಭದ್ರ ಶಿವ ಸಮಕಾಲೀನರವ್ರು. ಈ ಹುಡುಗಿ ಎದ್ದು ನಿಂತ್ರೆ, ಏಯ್, ನೋ ಅಡ್ಮಿಷನ್ ವಿದೌಟ್ ಪರ್ಮಿಷನ್. ಅವನ ಅಪ್ಪಣೆ ಆಗದೆ ನಿಮ್ಮನ್ನು ಒಳಗೆ ಬಿಡುದಿಲ್ಲ. ನೀಯಾರ್ಲೆ ಮಗನ ಅಂದವನು ಶಿವ. ನಾ ಪಾರ್ವತಿ ಮಗ. ನನಗ್ ಗುರುತಿಲ್ಲ, ನೀ ಹೆಂಗ್ ಗುಟ್ಟಿದ್ಯೋ ಬೋಳಿ ಮಗನ ಅಂದ. ಹಿಂದೂ ಅಂತಂದ್ರೆ ಎಲ್ಲ ರೀತಿಯ ಅನೈತಿಕ ಅನಾಚಾರಗಳನ್ನ ಒಳಗೊಂಡಂತಹದ್ದು. ಮಾಡಬಾರದು ಅನ್ನೋದಕ್ಕೆ ಗಣೇಶನನ್ನು ಕೂರಿಸಬಾರದು, ಗಣೇಶ ಮೆರವಣಿಗೆ ಮಾಡಬಾರದು ಅಂತ ಹೇಳಿದಕ್ಕೆ ವೈದಿಕ ಮಾಧ್ಯಮಗಳು ಬಹಳ ದೊಡ್ಡ ಮಟ್ಟದ ಅಪಪ್ರಚಾರವನ್ನ ಮಾಡುದು. ಗಣಪತಿ ಪೂಜೆ ಮಾಡಬಾರದು ಅನ್ನೋದಕ್ಕೆ ನಮ್ಮಲ್ಲಿ ವಚನಗಳಿದಾವೆ. ಆ ವಚನಗಳಿಟ್ಟೆ ನಾವು ಅವರಿಗೆ ಉತ್ತರವನ್ನು ಕೊಡಬೇಕಾಗ್ತದೆ. ನಮ್ಮ ಮಠಾಧೀಶರು ನಮ್ಮ ಧರ್ಮವನ್ನು ಪ್ರಚಾರ ಮಾಡಬಾರದಾ? ಸಮಸ್ತ ನಾಡಿನ ಜನತೆಗೆ ನಿಮ್ಮ ದಾರಿದೀಪ ನ್ಯೂಸ್ಗೆ ಸ್ವಾಗತ. ಇಂದಿನ ವಿಷಯ ಸನಾತನ ವಿರೋಧಿಗಳ ಬೌದ್ಧಿಕ ಭಯೋತ್ಪಾದನೆಗೆ ಅಂತ್ಯಕಾಲ ಅನ್ನೋ ವಿಷಯದ ಬಗ್ಗೆ. ನಮಸ್ಕಾರ ಕರ್ನಾಟಕ. ಇಂದು ನಮ್ಮ ರಾಜ್ಯದಲ್ಲಿ ವೈಚಾರಿಕತೆಯ ಹೆಸರಿನಲ್ಲಿ ವೈಚಾರಿಕ ವ್ಯಭಿಚಾರ ನಡೆಯುತ್ತಿದೆ. ಬಸವಣ್ಣನವರ ಪವಿತ್ರ ಹೆಸರನ್ನು ಇಟ್ಟುಕೊಂಡು ಸನಾತನ ಹಿಂದೂ ಧರ್ಮದ ಬೇರುಗಳನ್ನೇ ಕತ್ತರಿಸಲು ಹೊರಟಿರುವ ಈ ಬಸವ ತಾಲಿಬಾನಿಗಳಿಗೆ ಇವತ್ತು ಸತ್ಯದ ದರ್ಶನ ಮಾಡಿಸಲೇಬೇಕಿದೆ. ನಿಜಗುಣ ಅನ್ನೋ ನೀಚ ಎಂಬ ಅರೆಬೆಂದ ಜ್ಞಾನಿ ಮತ್ತು ಸತ್ತು ಹೋದ ಇಲಕಲ್ ಮಹಾಂತ ಸ್ವಾಮಿಗಳ ಹೆಸರಿನ ಪರಮ ನೀಚ ಹಾಗೂ ಇನ್ನೂ ಅನೇಕ ಸೊಗಲಾಡಿ ಶರಣರ ವೇಷದ ನಗರ ನಕ್ಷಲರು ಮಾಡುತ್ತಿರುವ ಅಧರ್ಮದ ಅಟ್ಟಹಾಸಕ್ಕೆ ಇಂದು ತಾರ್ಕಿಕ ಅಂತ್ಯ ಹಾಡೋಣ. ನೀಚಗುಣ, ನೀನು ವೇದಿಕೆ ಮೇಲೆ ನಿಂತು ನಮ್ಮ ದೇವತೆಗಳನ್ನು ಕಲ್ಲು ಎಂದು ಕರೆಯುತ್ತಿ, ನಮ್ಮ ಪುರಾಣಗಳನ್ನು ಅಸಹ್ಯ ಎನ್ನುತ್ತಿ. ನಿನ್ನ ಈ ನಾಲಿಗೆಗೆ ಹಿಂದೂಗಳ ಸಹನೆಯೇ ಬಂಡವಾಳವಾಗಿ ಬಿಟ್ಟಿದೆಯೇ? ನೀನು ಬಸವಣ್ಣನವರ ಅನುಯಾಯಿಗಳೆಂದು ಕರೆದುಕೊಳ್ಳುತ್ತಿ. ಆದರೆ ಬಸವಣ್ಣನವರು ಆರಾಧಿಸಿದ ಆ ಕೂಡಲ ಸಂಗಮ ದೇವ ಲಿಂಗರೂಪಿ ಶಿವನಲ್ಲವೇ? ಶಿವನನ್ನೇ ನಿರಾಕರಿಸುವ ನೀವು ಬಸವ ತತ್ವದ ಹೆಸರಿನಲ್ಲಿ ದ್ವೇಷದ ವ್ಯಾಪಾರ ಮಾಡುತ್ತಿದ್ದೀಯಾ? ಗಣೇಶನ ಹೊಟ್ಟೆ ಆನೆಯ ಮುಖದ ಬಗ್ಗೆ ಕುಚೇಷ್ಟೆ ಮಾಡುವ ನಿಮಗೆ ಬ್ರಹ್ಮಾಂಡದ ಸೃಷ್ಟಿ ರಹಸ್ಯ ಅರಿಯುವ ಶಕ್ತಿ ಎಲ್ಲಿದೆ? ನಿಮ್ಮದು ಕೇವಲ ಅಟೆನ್ಷನ್ ಸೀಕಿಂಗ್ ತಂತ್ರವಷ್ಟೇ. ನಿಮ್ಮಂತಹ ಬೌದ್ಧಿಕ ಭಯೋತ್ಪಾದಕರು ಸಮಾಜಕ್ಕೆ ಶಾಪ. ಇನ್ನೊಬ್ಬ ಅವಿವೇಕಿ ಜೆ.ಎಸ್. ಪಾಟೀಲ ಹೇಳುತ್ತಾನೆ, ನಮ್ಮ ವಚನ ಗ್ರಂಥದಲ್ಲಿ ಗಣೇಶನ ವಿರೋಧವಿದೆ,
ಅದಕ್ಕೆ ನಾವು ಗಣೇಶನ ವಿರೋಧ ಮಾಡುತ್ತೇವೆ, ನಮ್ಮ ಧರ್ಮ ಪ್ರಚುರ ಮಾಡಬಾರದೆ ಅಂತ ಬೊಗಳಲು ಇವನಿಗೆ ನಮ್ಮ ಧರ್ಮಗ್ರಂಥದಲ್ಲಿ ಗಣೇಶನಿಗೆ ಅವಮಾನ ಮಾಡುವವರನ್ನು ಕಂಡಲ್ಲಿ ಮೆಟ್ಟಿಲೇ ಹೊಡಿ ಅಂತ ಹೇಳುತ್ತೆ. ನಾವು ನಮ್ಮ ಧರ್ಮದ ಪ್ರಕಾರ ನಿನ್ನನ್ನು ಮೆಟ್ಟಿಲೇ ಹೊಡೆಯಬಾರದೆ? ಇನ್ನು ಸತ್ತು ಸುಡಗಾಡು ಸೇರಿದ ಇಲಕಲ್ ಮಹಾಂತ ಸ್ವಾಮಿ ಅನ್ನೋ ನೀಚ ಮೊದಲು ಜನರ ಹತ್ತಿರ ನಿಮ್ಮ ಕೆಟ್ಟ ಚಟವನ್ನು ನನ್ನ ಜೋಳಿಗೆ ಹಾಕಿ ಅಂತ ನಾಟಕದೊಂದಿಗೆ ಸಮಾಜೋದ್ಧಾರಕ, ನಮಗೆ ಒಳ್ಳೆ ವಿಚಾರ ತಂದ ಗುರು ಅಂತ ಜನ ನಂಬಿ ಇವನಿಗೆ ಗೌರವ ಕೊಡಲು ಪ್ರಾರಂಭಿಸಿದರು. ನಂತರ ತನ್ನ ನೀಚ ಬುದ್ಧಿ ತೋರಿಸಿ ಜನರ ಕಣ್ಣಿಗೆ ಮಣ್ಣೆರಚಿ ಸತ್ತೇ ಹೋದ. ಬಂಧುಗಳೇ, ಇಲ್ಲಿ ಇವನಿಗೆ ಸತ್ತ ಅನ್ನೋ ಶಬ್ದ ಯಾಕೆ ಬಳಸ್ತೇವಿ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಐಕ್ಯರಾದರು ಅನ್ನೋ ಪರಿಪಾಠವಿದೆ. ಆದರೆ ಇವನು ಸನಾತನ ವಿರೋಧಿ, ಇವನು ಎಡಬಿಡಂಗಿ. ಹೀಗಾಗಿ ಇವನ ಬದ್ಧತಿ ಪ್ರಕಾರ ಸತ್ತ ಅನ್ನೋದನ್ನ ಬಳಸಲಾಗಿದೆ. ಇನ್ನು ನಮ್ಮ ಹಬ್ಬಗಳು ನಮ್ಮ ಆರ್ಥಿಕತೆಯ ಬೆನ್ನೆಲುಬು, ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಇದನ್ನು ವಿರೋಧಿಸುವ ಇವರು ಯಾವ ಸೀಮೆಯ ಸುಧಾರಕರು? ಸನಾತನ ಧರ್ಮದ ಮರದಲ್ಲಿ ಕುಳಿತು ಅನ್ನ, ವೇಷ, ಭೂಷಣ, ಆಚಾರ, ವಿಚಾರ ಎಲ್ಲವನ್ನೂ ಪಡೆದು ಅದೇ ಮರದ ಬೇರಿಗೆ ಕೊಡ್ಡಲಿ ಹಾಕುತ್ತಿರುವ ನಿಮ್ಮ ಈ ನಕಲಿ ಹೋರಾಟ ಈಗ ಬಯಲಾಗಿದೆ. ಕಾನೂನಾತ್ಮಕ ಎಚ್ಚರಿಕೆ: ನಿಮಗೆ ಕಂಬಿ ಏಣಿಸುವ ಕಾಲ ಹತ್ತಿರವಿದೆ. ಸನಾತನ ವಿರೋಧಿಗಳೇ ಕೇಳಿಸಿಕೊಳ್ಳಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂದರೆ ಬೇರೆಯವರ ಧರ್ಮವನ್ನು ಹೀಯಾಳಿಸುವುದಲ್ಲ. ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ನಿಮಗೆ ಉಳಿಗಾಲವಿಲ್ಲ. ಸೆಕ್ಷನ್ 295A ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ, ಉದ್ದೇಶಪೂರ್ವಕವಾಗಿ ಹಿಂದೂ ದೇವತೆಗಳನ್ನು ನಿಂದಿಸುವುದು ಜಾಮೀನುರಹಿತ ಅಪರಾಧ. ನಿಮ್ಮ ಪ್ರತಿಯೊಂದು ಭಾಷಣದ ಮೇಲೂ ಈಗ ಕಾನೂನಿನ ಕಣ್ಣಿದೆ. ಸೆಕ್ಷನ್ 153A ಗುಂಪುಗಳ ನಡುವೆ ದ್ವೇಷ ಬಿತ್ತುವುದಕ್ಕೆ ಜೈಲು ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಸೈಬರ್ ಕಾನೂನು: ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹರಡುವ ಪ್ರತಿಯೊಂದು ಸುಳ್ಳು ವರದಿಯೂ ನಿಮ್ಮನ್ನು ಕಟಕಟಗೆ ತಂದು ನಿಲ್ಲಿಸುತ್ತದೆ. ನೆನಪಿಡಿ, ಧರ್ಮ ವಿರೋಧವು ದೇಶದ್ರೋಹಕ್ಕೆ ಸಮಾನ. ಹಿಂದುತ್ವದ ಸಿಂಹಗರ್ಜನೆ: ನಾವು ಕೈಯಲ್ಲಿ ಜಪಸರ ಹಿಡಿಯುವುದೂ ಗೊತ್ತು, ಅಧರ್ಮ ಮಿತಿ ಮೀರಿದರೆ ಶಸ್ತ್ರ ಹಿಡಿಯುವುದೂ ಗೊತ್ತು. ನಮ್ಮ ದೇವಸ್ಥಾನಗಳು, ನಮ್ಮ ಆಚರಣೆಗಳು, ನಮ್ಮ ಅಸ್ಮಿತೆ. ಈ ಅಸ್ಮಿತೆಯ ಮೇಲೆ ಕೈಯಿಟ್ಟರೆ ಸುಮ್ಮನಿರಲು ನಾವೇನು ನಪುಂಸಕರಲ್ಲ. ನೀಚಗುಣ: ಬಸವ ತಾಲಿಬಾನಿಗಳೇ, ನಿಮ್ಮ ದ್ವೇಷದ ಅಂಗಡಿಯನ್ನು ಕೂಡಲೇ ಮುಚ್ಚಿ. ಇಲ್ಲವಾದರೆ ಇಡೀ ಹಿಂದೂ ಸಮಾಜ ರಸ್ತೆಗಿಳಿದು ನಿಮ್ಮ ಅಧರ್ಮದ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡಲಿದೆ. ಬಸವಣ್ಣನವರ ಹೆಸರಿಗೆ ಕಪ್ಪು ಚುಕ್ಕೆ ತರುವುದನ್ನು ನಿಲ್ಲಿಸಿ. ಇಲ್ಲವಾದರೆ ಜನರೇ ನಿಮಗೆ ಕಂಡಲ್ಲಿ ಮೆಟ್ಟಿಲೆ ಹೊಡೆದು ನಿಮಗೆ ತಕ್ಕ ಪಾಠ ಕಲಿಸುತ್ತಾರೆ. ನೀಚಗುಣ: ಕಾವಿ ಬಟ್ಟೆ ಹಾಕಿದಾಕ್ಷಣ ನೀನು ಬೊಗಳುವುದೆಲ್ಲವೂ ಸತ್ಯವಾಗುವುದಿಲ್ಲ. ನಿಮ್ಮ ನಾಲಿಗೆಯಿಂದ ಹೊರಬರುತ್ತಿರುವುದು ವೈಚಾರಿಕತೆಯಲ್ಲ, ಅದು ಸನಾತನ ಧರ್ಮದ ಮೇಲಿನ ವೈಯಕ್ತಿಕ ದ್ವೇಷ. ನೀನು ದೇವತೆಗಳ ಅಸ್ತಿತ್ವ ಪ್ರಶ್ನಿಸುತ್ತಿ, ಆದರೆ ನಿನ್ನ ಅಸ್ತಿತ್ವಕ್ಕೆ ಆಧಾರವಾದ ಇದೇ ಹಿಂದೂ ಧರ್ಮದ ನೆಲವನ್ನು ಮಾತ್ರ ಮರೆತುಬಿಡುತ್ತಿ. ನೆನಪಿಡಿ, ಸೂರ್ಯನ ಮೇಲೆ ಉಗುಳಿದರೆ ಅದು ನಿನ್ನ ಮುಖಕ್ಕೆ ಬೀಳುತ್ತದೆ. ಗಣಪತಿಯ ಆನೆಯ ಮುಖವನ್ನು ಹಾಸ್ಯ ಮಾಡುವ ನೀವು ಪರಧರ್ಮದ ನಂಬಿಕೆಗಳ ಮುಂದೆ ಯಾಕೆ ಮೌನಕ್ಕೆ ಶರಣಾಗುತ್ತೀರಿ? ಅಲ್ಲಿ ನಿಮ್ಮ ವೈಚಾರಿಕತೆ ಸತ್ತು ಹೋಗುತ್ತದೆಯೇ, ಅಥವಾ ಅಲ್ಲಿ ನಿಮ್ಮ ಪ್ರಾಣಭಯ ಶುರುವಾಗುತ್ತದೆಯೇ? ಧರ್ಮವನ್ನು ಒಡೆಯುವ ಈ ನಿಮ್ಮ ಬೌದ್ಧಿಕ ಭಯೋತ್ಪಾದನೆಗೆ ಜನರೇ ಬೀದಿಯಲ್ಲಿ ಅಟ್ಟಾಡಿಸಿ ಹೊಡೆಯುವ ಮುನ್ನ ಎಚ್ಚೆತ್ತುಕೊಳ್ಳಿ. ಕಾವಿ ಹಾಕಿಕೊಂಡು ಧರ್ಮದ ಬೇರು ಕೊಯ್ಯುವವರನ್ನು ಈ ಹಿಂದೆ ಸುಮ್ಮನಿದ್ದ ಹಾಗೆ ಇನ್ನು ಸುಮ್ಮನಿರಲ್ಲ ಜನ. ನೀವು ಯಾರ ಗುಲಾಮರು ಅನ್ನೋದನ್ನ ಆರಿತ್ತಿದ್ದಾರೆ. ಇನ್ನು ನಿಮ್ಮನ್ನ ಸಮಾಜ ಕ್ಷಮಿಸುವುದಿಲ್ಲ. ನೀಚಲೆ ಕೇಳಿಸಿಕೊಳ್ಳಿ, ಸನಾತನ ಧರ್ಮವು ಬೆಂಕಿ ಇದ್ದಂತೆ. ಅದನ್ನು ಆರಿಸಲು ನೂರಾರು ವಿದೇಶಿ ಆಕ್ರಮಣಕಾರರು ಬಂದರು. ಸಾವಿರಾರು ವರ್ಷಗಳ ಕಾಲ ಈ ನೆಲದ ಮೇಲೆ ರಕ್ತಪಾತ ಮಾಡಿದರು. ಅವರೆಲ್ಲ ಇತಿಹಾಸದ ಕಸದ ಬುಟ್ಟಿಗೆ ಸೇರಿದರು. ಆದರೆ ಸನಾತನ ಧರ್ಮ ಇಂದಿಗೂ ಅಜೇಯವಾಗಿ ಉಳಿದಿದೆ. ನಿಮ್ಮಂತಹ ಭಂಡ, ನೀಚ, ಸಣ್ಣಪುಟ್ಟ ಬಸವ ತಾಲಿಬಾನಿಗಳು ಅಲುಗಾಡಿಸಲು ಇದು ತರಗೆಳೆಯಲ್ಲ, ಇದು ಹಿಮಾಲಯದ ಮಹೋನ್ನತ ಶಿಖರ. ಇನ್ನು ಕಲ್ಲನ್ನು ಕಲ್ಲು ಎನ್ನುವ ನೀವು ಅದೇ ಕಲ್ಲನ್ನು ಶಿಲ್ಪಿಯೊಬ್ಬ ಕೆತ್ತಿದಾಗ ಕಲೆ ಎನ್ನುತ್ತೀರಿ. ನಾವದನ್ನು ದೈವತ್ವದ ಸಾಕಾರ ಎನ್ನುತ್ತೇವೆ. ದೃಷ್ಟಿಯಿಲ್ಲದವರಿಗೆ ಸೃಷ್ಟಿಯ ರಹಸ್ಯ ಅರ್ಥವಾಗುವುದಿಲ್ಲ. ನಮ್ಮ ಪ್ರತಿಯೊಂದು ಮೂರ್ತಿ ಹಿಂದೆ ಕಾಸ್ಮಿಕ್ ಎನರ್ಜಿಯ ಸೈನ್ಸ್ ಇದೆ. ಅದು ನಿಮ್ಮ ಅರೆಬೆಂದ ಅವಿವೇಕಿಗಳ ಮೆದುಳಿಗೆ ನಿಲುಕುವಂಥದ್ದಲ್ಲ. ಇನ್ನು ನಮ್ಮ ಹಬ್ಬಗಳ ಬಗ್ಗೆ, ನಮ್ಮ ಹಬ್ಬಗಳನ್ನು ಟೀಕಿಸುವ ಮೊದಲು ಆ ಹಬ್ಬಗಳಿಂದ ಈ ದೇಶದ ಎಷ್ಟು ಸಾವಿರ ಬಡ ವ್ಯಾಪಾರಿಗಳ ಹೊಟ್ಟೆ ತುಂಬುತ್ತದೆ ಎಂದು ಲೆಕ್ಕ ಹಾಕಿ.
ಹಿಂದೂ ಹಬ್ಬಗಳನ್ನು ನಿಲ್ಲಿಸಲು ಸಂಚು ರೂಪಿಸುವುದು ಎಂದರೆ ಈ ದೇಶದ ಗ್ರಾಮೀಣ ಆರ್ಥಿಕತೆಯನ್ನು ಕೊಲ್ಲುವುದೆಂದರ್ಥ. ಇದು ಕೇವಲ ಧರ್ಮ ವಿರೋಧವಲ್ಲ, ಇದು ದೇಶದ್ರೋಹ. ನಿಮ್ಮ ನಾಲಿಗೆ ಹದ್ದುಬಸ್ತಿನಲ್ಲಿರಲಿ, ಇಲ್ಲವಾದರೆ ಸನಾತನದ ಶಕ್ತಿ ನಿಮ್ಮ ಅಹಂಕಾರವನ್ನು ಅಡಗಿಸಲಿದೆ. ಹಿಂದೂ ಅಂದರೆ ಕೇವಲ ಸಹನೆಯಲ್ಲ, ಅಧರ್ಮ ಎದುರಾದಾಗ ಉಗ್ರ ನರಸಿಂಹನೂ ಹೌದು. ನಿಮ್ಮ ದ್ವೇಷದ ಭಾಷಣಗಳಿಗೆ ಈಗ ಕಾನೂನಿನ ಬೇಡಿ ಬೀಳುವ ಸಮಯ ಹತ್ತಿರವಿದೆ. ಸಂವಿಧಾನ ನಮಗೆ ಧಾರ್ಮಿಕ ಹಕ್ಕನ್ನು ನೀಡಿದೆ. ಆ ಹಕ್ಕನ್ನು ಕಸಿದುಕೊಳ್ಳುವ ಅಥವಾ ಅವಹೇಳನ ಮಾಡುವ ಯಾವುದೇ ಹಕ್ಕು ಈ ನೀಚಗುಣನಿಗಾಗಲಿ ಅಥವಾ ಬಸವ ತಾಲಿಬಾನಿಗಳಿಗಾಗಲಿ ಪರಂಪರೆಯ ಅನುಯಾಯಿಗಳಿಗಾಗಲಿ ಇಲ್ಲ. 295A ಅಡಿಯಲ್ಲಿ ನಿಮ್ಮ ಪ್ರತಿಯೊಂದು ಅವಹೇಳನಾಕರ ಶಬ್ದವು FIR ಆಗಿ ನಿಮ್ಮನ್ನು ಕಟಕಟೆಗೆ ಎಳೆದು ತರುತ್ತದೆ. ಅದನ್ನ ಮಾಡಲು ಹಿಂದೂ ಸಮಾಜ ಸನ್ನದ್ಧವಾಗಿದೆ. ಬಂಧುಗಳೇ, ಧರ್ಮ ರಕ್ಷಣೆಗಾಗಿ ಈ ವಿಡಿಯೋ ಪ್ರತಿಯೊಬ್ಬ ಹಿಂದುವಿನ ಮೊಬೈಲ್ನಲ್ಲಿರಲಿ. ಸನಾತನ ಧರ್ಮದ ಶಕ್ತಿ ಏನು ಎಂದು ಇವರಿಗೆ ತೋರಿಸೋಣ. ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಧರ್ಮ ವಿರೋಧಿಗಳು ಅಡಗುವವರೆಗೂ ಇದು ಮುಂದುವರಿಯುತ್ತದೆ ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಂಬಲಿಸಿ. ಧನ್ಯವಾದಗಳು.